ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜು ಮಾಲೇಕರ್ ಅಂತೇಳಿ. ನಾನು ಶ್ರೀ ಚನ್ನಬಸವೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಹಿಂದಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು 2017ರಲ್ಲಿ ಒಂದು ಕವಿತೆಯನ್ನು ಬರೆದಿದ್ದೇನೆ. ಆ ಕವಿತೆ ಡಾಕ್ಟರ್ ಸಿದ್ಧಲಿಂಗಯ್ಯ ಕೋಲಾರದಲ್ಲಿ ನಡೆದಿರ್ತಕ್ಕಂಥ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಸಮ್ಮುಖದಲ್ಲಿ ಒಂದು ಕವಿ ಸಮ್ಮೇಳನದಲ್ಲಿ ಕವಿತೆಯನ್ನು ಹೇಳಿದ್ದೆ. ಆ ಕವಿತೆ ಈ ಸಮಾಜಕ್ಕೆ ಯಾಕೆ ಅವಶ್ಯಕತೆ ಆಗಿದೆ ಅಂದರೆ, ನಾವು ಕೆಲವೊಂದು ಸ್ತ್ರೀ ಸಮಾಜವನ್ನು, ಸ್ತ್ರೀಯರನ್ನು ಕಡೆಗಾಣಿಸಿ ನೋಡುವಂಥ ಪ್ರಕ್ರಿಯೆ ಇದು ಸಮಾಜದಲ್ಲಿ ಅಧಿಕವಾಗಿದೆ. ಹೇಗೆ ಬುದ್ಧನ ಕಾಲದಲ್ಲಿ ನೋಡಿದಾಗ, 12ನೇ ಶತಮಾನದಲ್ಲಿ ನೋಡಿದಾಗ ಮತ್ತು ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಧಾರೆಗಳನ್ನು ನೋಡಿದಾಗ, ಅಂದಿನ ಸಮಾಜದಲ್ಲಿ ಏನು ಸಮಾಜದ ಕಡೆಯ ಜನಾಂಗದವರು ಸ್ತ್ರೀಯರು ಅಂತ ಹೇಳ್ತಿದ್ರು. ಸುಳೆ ಸಮಾಜವನ್ನು, ಸುಳೆಯ ವೃತ್ತಿಯನ್ನು ಆ ಸಮಾಜದಲ್ಲಿ ಜನರಿಗೆ ಒಂದು ಮನ್ನಣೆ ಸಿಕ್ಕಿತ್ತು. ಅದೇ ರೀತಿ ಇಂದು ವೈಶ್ಯವಾಟಿಕೆ ಮಾಡುವಂಥ ಜನರನ್ನು ನಮ್ಮ ಸಮಾಜ ಅತಿ ಕೆಟ್ಟ ಕಡೆಯಿಂದ ಅಷ್ಟೇ ನೋಡ್ತೀವಿ. ಆದರೆ ಎಲ್ಲ ಜನರು ಅವರನ್ನು ಗೌರವಿಸಬೇಕು, ಅವರನ್ನು ಪ್ರೀತಿಸಬೇಕು, ಅವರಿಗೂ ಕೂಡ ಒಂದು ಸ್ತ್ರೀಯರೆಂದು ನೋಡಬೇಕು ಎಂದು ನಾನು ಹೇಳುತ್ತೇನೆ. ಸಿದ್ಧಲಿಂಗಯ್ಯನವರ ಸಮ್ಮುಖದಲ್ಲಿ ಈ ಕವಿತೆಯನ್ನು ಹೇಳಿದಾಗ ಸಿದ್ಧಲಿಂಗಯ್ಯನವರು ಈ ಕವಿತೆಯನ್ನು ಮೆಚ್ಚಿಕೊಂಡ್ರು. ಆ ನಂತರ ಆ ಕವಿತೆಯನ್ನು ಬಹಳ ವರ್ಷಗಳಿಂದ ನಾನು ಆ ಕವಿತೆಯನ್ನು ಹೇಳಬೇಕಂತ ಇಚ್ಛೆ ಪಡುತ್ತಿದ್ದೇನೆ. ಆ ಕವಿತೆ ಎಲ್ಲರ ಮುಂದೆ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಆ ಕವಿತೆ ಹೆಸರು ಬಾಡಿಗೆ ಹೆಣ್ಣು ಅಂತ. ಕವಿತೆ ಹೆಸರು ಬಾಡಿಗೆ ಹೆಣ್ಣು. ಕೇಳುವವರಿಗೆ ಸ್ವಲ್ಪ ಅವಚ್ಚಿ ಅನ್ನಿಸಿದರೂ ಕೂಡ ಈ ಕವಿತೆ ವಾಸ್ತವಿಕತೆ, ಕವಿತೆಯ ಒಂದು ತಿರುಳು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುತ್ತದೆ ಅಂತ ಹೇಳಲು ಇಚ್ಛೆಪಡುತ್ತೇನೆ. ಹೇಗೆ ಕವಿತೆ ಟೈಟಲ್ ಏನಂದರೆ ಬಾಡಿಗೆ ಹೆಣ್ಣು. ಬಾಡಿಗೆ ಹೆಣ್ಣು. ನಾನು ಸೂಳೆ ಸಾಕಾದವರಿಗೆ ಸೂಳೆ ಆದೆ, ಬೇಕಾದವರಿಗೆ ಮನೆಯವಳಾದೆ. ಏನಂದರೆ, ನಾನು ಸೂಳೆ ಸಾಕಾದವರಿಗೆ ಸೂಳೆ ಆದೆ, ಬೇಕಾದವರಿಗೆ ಮನೆಯವಳಾದೆ, ನಾನು ಎಂಥ ಸೂಳೆ. ಕಾಮುಕರ ಕಣ್ಣಿನ ಕೈಗನ್ನಡಿಯಾದೆ, ಅವರ ತಾಳಕ್ಕೆ ಕುಣಿಯುವಂಥ ನೃತ್ಯಗಾರತಿಯಾದೆ, ನಾನು ಸೂಳೆ. ಸಾಹುಕಾರನ ಮಂಚದ ತೆಲೆದಿಂಬೆಯಾದೆ, ಬಡವನ ಮನೆಯ ರಾಣಿಯಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯವಳಾದೆ, ನಾನು ಇಂಥ ಸೂಳೆ. ಮಕ್ಕಳಿಲ್ಲವರಿಗೆ ಮಕ್ಕಳು ಕೊಟ್ಟು ದೂರವಾದೆ, ಎನ್ನ ಸಂತಾನ ದೃಷ್ಟಿಯಲ್ಲಿ ನಾನು ಹೀನ ತಾಯಿಯಾದೆ. ಏನೆಂದರೆ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟು ನಾನು ದೂರವಾದೆ, ಎನ್ನ ಸಂತಾನ ದೃಷ್ಟಿಯಲ್ಲಿ ನಾನು ಹೀನ ತಾಯಿಯಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯೊಳಾದೆ, ನಾನು ಎಂಥ ಸೂಳೆ. ಮುದುಕರ ಕಣ್ಣಿಗೆ ಯುವತಿಯಾದೆ, ಯುವಕರಿಗೆ 16 ಹರಿಯದ ನವತರುಣಿಯ. ಮುದುಕರ ಕಣ್ಣಿಗೆ ಯುವತಿಯಾದೆ, ಯುವಕರಿಗೆ 16 ಹರಿಯದ ಯುವತರಣಿಯಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯವಳಾದೆ, ನಾನು ಬೇಕಾದವರಿಗೆ ಮನೆಯವಳಾದೆ, ನಾನು ಎಂಥ ಸೂಳೆ. ಎನ್ನ ಸೂಳೆ ಸಾಮ್ರಾಜ್ಯದಲ್ಲಿ ಸ್ತ್ರೀಯನ್ನ ವೇದನೆಯನ್ನು ಹೇಳ್ತಾಳೆ. ಎನ್ನ ಸೂಳೆ ಸಾಮ್ರಾಜ್ಯದಲ್ಲಿ ಜಾತಿಗಳನ್ನು ಮೀರಿಸಿದ ಮಹದಾಸಿಯಾದೆ. ಎನ್ನ ಸೂಳೆ ಸಾಮ್ರಾಜ್ಯದಲ್ಲಿ ಜಾತಿಗಳನ್ನು ಮೀರಿಸಿದ ಮಹದಾಸಿಯಾದೆ, ಬಚನರ ಹಾಲವಾದಗಿಂತಲೂ ನಾನು ಶ್ರೇಷ್ಠಳಾದೆ. ಎನ್ನ ಸೂಳೆ ಸಾಮ್ರಾಜ್ಯದಲ್ಲಿ ಜಾತಿಗಳನ್ನು ಮೀರಿಸಿದ ಮಹದಾಸಿಯಾದೆ, ಬಚನರ ಹಾಲವಾದಗಿಂತಲೂ ನಾನು ಶ್ರೇಷ್ಠಳಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯವಳಾದೆ, ನಾನು ಎಂಥ ಸೂಳೆ. ನನ್ನ ಮನೆ ಯಾವುದು ಎಂದು ಕೇಳಿದರೆ ನೀವು ಕರೆದಲ್ಲಿ ನನ್ನ ಮನೆ, ನಾನು ಕೂತಲ್ಲಿ ಸಂತಿಯ ಹೂವಾದೆ. ನನ್ನ ಮನೆ ಯಾವುದು ಅಂತ ಕೇಳಿದರೆ ನೀವು ಕರೆದಲ್ಲಿ ನನ್ನ ಮನೆ, ನಾ ಕೂತಲ್ಲಿ ಸಂತೆಯ ಹೂವಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆ ಆದೆ, ಬೇಕಾದವರಿಗೆ ಮನೆಯೊಳಾದೆ, ನಾನು ಸೂಳೆ. ಒಬ್ಬ ಗಂಡನ ಹೆಂಡತಿಯಾಗಿ ನೀನು ಪ್ರತಿವರ್ತಿಯಾದರೆ, ಸಾವಿರಾರು ಪುರುಷರ ಕಾಮುಕತೆಯನ್ನು ತಣ್ಣಿಸುವಲ್ಲಿ ನಾನು ನಿನಗಿಂತೂ ಶ್ರೇಷ್ಠಳಾದೆ, ನಾನು ಸೂಳೆ. ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯವಳಾದೆ. ಹಾದಿಗೆ
ಹಾದಿಗೆ ಬಿಚ್ಚಿ ಬಿಚ್ಚಿ ಹೋಗುವರಿಗಿಂತ ಹಾದಿ ಬೀದಿಗೆ ಹಗಲಿಗಳು ಅನ್ನೋದೇ ಮಗ್ಗಲಲ್ಲಿ ಮನಗಿಸಿಕೊಂಡು ನಾವು ನಿನಗಿಂತ ಪುನೀತಳಾದೆ, ನಾವು ನಿನಗಿಂತ ಪುನೀತಳಾದೆ. ಎನ್ನ ಸೂಳೆಯನ್ನಾಗಿ ಮಾಡಿದವರು ಯಾರು? ಸ್ತ್ರೀ ಕೇಳ್ತಾಳೆ, ಈ ಕವಿತೆಯಲ್ಲಿ ಹೇಳ್ತಾಳೆ, ಎನ್ನ ಸೂಳೆಯನ್ನಾಗಿ ಮಾಡಿದವರು ಯಾರು? ಈ ನೀಚ ಸಮಾಜದ ಜನರು. ಬಡತನದಲ್ಲಿ ಹೆಣ್ಣಾಗಿ ಹುಟ್ಟಿದ್ದ ತಪ್ಪ, ಬಡತನದಲ್ಲಿ ಹೆಣ್ಣಾಗಿ ಹುಟ್ಟಿದ್ದ ತಪ್ಪ ತಪ್ಪೇನಲ್ಲ. ಕಂಡವರಿಗೆ ಹೂವಿನಂತೆ ಹೊಳೆಯದು ತಪ್ಪೇನಿಲ್ಲ. ನಾನು ಸೂಳೆ, ಸಾಕಾದವರಿಗೆ ಸೂಳೆಯಾದೆ, ಬೇಕಾದವರಿಗೆ ಮನೆಯವಳಾದೆ ಅಂತ ಹೇಳ್ತಾಳೆ. ಸೂಳೆ ನಾನು ಬೇಕಂತಾಗಿದವಳಲ್ಲ. ಇಲ್ಲಿ ಸ್ತ್ರೀ ತನ್ನ ವೇದನೆಯನ್ನು ಹೇಳುತ್ತಾಳೆ. ಸ್ತ್ರೀ ಯಾವ ಸಮಾಜದಲ್ಲಿ ಸ್ತ್ರೀಯರಿಗೆ ಬಹಿಷ್ಕರಿಸುತ್ತಾರೆ, ಸ್ತ್ರೀಯರಿಗೆ ಕೆಳದಷ್ಟಿನ ನೋಡುತ್ತಾರೆ, ಸ್ತ್ರೀಯರಿಗೆ ಸಮಾನತೆ ಅಧಿಕಾರ ಕೊಡುವುದಿಲ್ಲ, ಅವಳು ಸೂಳೆಯಾಗಿದ್ದಾಳೆ, ಅವಳು ಕೆಟ್ಟವಳು, ನಡತೆಗೆಟ್ಟವಳು ಅಂತೂ ಹೇಳುವವರಿಗೆ ಈ ಕವಿತೆಯಲ್ಲಿ ಸ್ತ್ರೀ ಹೇಳುತ್ತಾಳೆ, ನಾನು ಸೂಳೆ ಬೇಕಂತಾಗಿದವಳಲ್ಲ, ಇದು ಎನ್ನ ಹಣೆ ಬರವಲ್ಲ, ಎನ್ನ ಸಲ್ಲಾಪ ಕೇಳುವರಲ್ಲ, ಹಣೆ ಬರ ಬರೆದವರು ನೀವೇ ಅಲ್ಲ, ಇದು ಹಣೆ ಬರ ಬರೆದವರು ನೀವೇ ಅಲ್ಲ ಎಂದು ಕವಿ ಹೇಳುತ್ತಾಳೆ. ಕವಿತೆಯಲ್ಲಿ ಸ್ತ್ರೀ ತನ್ನ ವೇದನೆಯನ್ನು ಹೇಳುತ್ತಾಳೆ. ಕೊನೆಯಲ್ಲಿ ಹೇಳುತ್ತಾಳೆ, ಬರುವವರು ಬರುತ್ತಾರೆ, ಮಲಗುವವರು ಮಲಗುತ್ತಾರೆ, ಹೋಗುವವರು ಹೋಗುತ್ತಾರೆ. ಬರುವವರು ಬರುತ್ತಾರೆ, ಮಲಗುವವರು ಮಲಗುತ್ತಾರೆ, ಹೋಗುವವರು ಹೋಗುತ್ತಾರೆ. ಯಾಕೆ ಸೂಳೆಯಾದೆ ಅಂತ ಎನ್ನಗೆ ಯಾರು ಕೇಳೇ ಇಲ್ಲ. ಎನ್ನ ವ್ಯಥೆ ನಾನು ಯಾರಿಗೆ ಹೇಳಲೇ ಇಲ್ಲ ಅಂತ ಈ ಕವಿತ್ರಿ ತನ್ನ ವೇದನೆಯಲ್ಲಿ ಹೇಳ್ತಾಳೆ. ಅದೇ ಎನ್ನ ಸೂಳೆ ಸಾಮ್ರಾಜ್ಯದಲ್ಲಿ ಹೇಳ್ತಾಳೆ, ನನ್ನ ಸೂಳೆಯನ್ನಾಗಿ ಮಾಡಿದವರು ಯಾರು? ನೀಚ ಸಮಾಜದ ಜನರು ಅಂತ ಹೇಳ್ತಾಳೆ. ಕೊನೆಯಲ್ಲಿ ಹೇಳ್ತಾಳೆ, ಈ ಹಾಳು ಹೊಟ್ಟೆ ತುಂಬಿಕೊಳ್ಳಲು ಈ ಹರುಕ ಸಮಾಜದಲ್ಲಿ ಹುಟ್ಟಿ ಹರಿಹರಿದು ಬೆಳೆದು ನಿಂತಿ ನಾನು ಸೂಳೆಯಾದೆ ಅಂತ ಹೇಳ್ತಾಳೆ. ಈ ಹರುಕ ಸಮಾಜದಲ್ಲಿ ಹುಟ್ಟಿ ಹೊಟ್ಟೆ ತುಂಬಿಸಿಕೊಳ್ಳಲು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಹರಿಹರಿದು ಬೆಳೆದು ನಿಂತು ನಾನು ಸೂಳೆಯಾದೆ ಅಂತ ಹೇಳ್ತಾಳೆ. ಮನೆಯಲ್ಲಿ ಹೇಳ್ತಾಳೆ, ನಾನು ಒಂದು ವೇಳೆ ನನ್ನ ಬಾಯಿ ಇಲ್ಲದೆ ಸನ್ನೆಯಿಂದ ನಿಮ್ಮನ್ನು ಗೋಚರಿಸಿದರೆ, ಸನ್ನೆಯನ್ನು ಮಾಡಿದರೆ ಈ ಸಮಾಜದಲ್ಲಿ ಯಾರು ಪುರುಷತ್ವವನ್ನು ಗಮ್ಮಿನಿಂದ ಮಾತಾಡಲಾರರು. ಪ್ರತಿಯೊಬ್ಬರೂ ಸ್ತ್ರೀ ಒಂದು ವೇಳೆ ಈ ಸಮಾಜದಲ್ಲಿ ಬಾಯಿ ಬಿಟ್ಟರಿಗೆ ಪುರುಷ ಸಮಾಜಕ್ಕೆ ದೊಡ್ಡ ಅವಮಾನ ಅಂತ ಹೇಳ್ತಾಳೆ. ಈ ಕವಿತೆಯಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ, ಈ ಕವಿತೆಯಲ್ಲಿ ಒಂದು ಸ್ತ್ರೀಯರಿಗೆ ಸೂಳೆ ಅಂತ ಯಾರು ಸಮಾಜದ ಕಟ್ಟೆಕಡೆಯ ಜನಾಂಗ ಎಂದು ನಾವು ಹೇಳುತ್ತೇವೆ, ಅವರಿಗೆ ಬಹಳ ಪ್ರೀತಿಯಿಂದ ನೋಡಬೇಕು, ಬಹಳ ಪ್ರೀತಿಯಿಂದ ಸತ್ಕರಿಸಬೇಕು. ಒಂದು ವೇಳೆ ಆ ಸಮಾಜ, ಆ ಸ್ತ್ರೀಯರು, ವೈಶ್ಯವೃತ್ತಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಈ ಸಮಾಜದಲ್ಲಿ ಅವರು ಇರದೇ ಇದ್ದರೆ ಈ ಸಮಾಜ ಅಧೋಗತಿಯಲ್ಲಿ ಹೋಗುತ್ತೆ ಅಂತ ನಾನು ಹೇಳಲು ಇಚ್ಛೆಪಡುತ್ತೇನೆ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಬರೆಯದೆಂದು ಹೇಳುತ್ತೇನೆ. ಮತ್ತೊಮ್ಮೆ ಧನ್ಯವಾದ.